ಕನ್ನಡ ಚಾನಲ್. ನಾನು ನಿಮ್ಮ ಕನ್ನಡದ ಕಣ್ಮಣಿ ಶಿಕ್ಷಕ್ ಅಭಿಷೇಕ್. ಇಂದು ನಾನು ನಿಮಗೆಲ್ಲ ರಾಮಕೃಷ್ಣ ಪರಮಹಂಸರ ಬಗ್ಗೆ ಒಂದು ಸಣ್ಣ ಕಥೆನ ಹೇಳ್ತೀನಿ. ಒಮ್ಮೆ ಒಬ್ಬ ಯೋಗಿ ಇದ್ದರು. ಆ ಯೋಗಿಗೆ ರಾಮಕೃಷ್ಣ ಪರಮಹಂಸರ ಮೇಲೆ ತುಂಬ ಕೋಪವಿತ್ತು. ಏಕೆಂದರೆ ಪರಮಹಂಸ ಪಟ್ಟ ನನಗೇಕೆ ಬರಲಿಲ್ಲ, ಆ ರಾಮಕೃಷ್ಣನಿಗೆ ಬಂದಿದೆಯಲ್ಲ ಎಂಬುದಾಗಿತ್ತು. ರಾಮಕೃಷ್ಣ ಪರಮಹಂಸರನ್ನ ಅವಮಾನಗೊಳಿಸಬೇಕೆಂದು ಆ ಯೋಗಿ 20 ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ನೀರಿನ ಮೇಲೆ ನಡೆಯುವ ಹಠವನ್ನ ಸಂಪಾದಿಸಿದರು. ನೀರಿನ ಮೇಲೆ ನಡೆಯುವ ಶಕ್ತಿಯನ್ನ ಸಂಪಾದಿಸಿದರು. ಹೀಗೆ ಅವರು ರಾಮಕೃಷ್ಣ ಪರಮಹಂಸರ ಬಳಿ ಬರ್ತಾರೆ. ಬಂದ್ಬಿಟ್ಟು ಕೇಳ್ತಾರೆ, ಏನಪ್ಪ ರಾಮಕೃಷ್ಣ, ನಿನಗೆ ಚಮತ್ಕಾರಗಳನ್ನು ಮಾಡಲು ಬರುತ್ತದೆಯೋ ಅಂತ ಕೇಳ್ತಾರೆ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಇಲ್ಲ, ನನಗೆ ಯಾವ ಚಮತ್ಕಾರವೂ ಸಹ ಮಾಡಲು ಬರುವುದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನೀನು ಪರಮಹಂಸ ಪಟ್ಟ ನಿನಗೆ ಹೇಗೆ ಬಂತು? ನಾನು ನೋಡು 20 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ನೀರಿನ ಮೇಲೆ ನಡೆಯುವ ಶಕ್ತಿಯನ್ನು ಸಂಪಾದಿಸಿದ್ದೀನಿ. ನಾನು ಈಗ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ನೀರನ್ನು ದಾಟಬಹುದು. ನಿನಗೆ ನೀರಿನ ಮೇಲೆ ನಡೆಯಲು ಬರುತ್ತದೆಯೋ ಅಂತ ಕೇಳ್ತಾರೆ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಇಲ್ಲ, ನನಗೆ ನೀರಿನ ಮೇಲೆ ನಡೆಯಲು ಬರುವುದಿಲ್ಲ. ಅದು ದೇವರ ಇಚ್ಛೆಯೂ ಅಲ್ಲ. ದೇವರ ಇಚ್ಛೆಯ ವಿರುದ್ಧ ನಾನು ಏನನ್ನೂ ಸಹ ಮಾಡುವುದಿಲ್ಲ ಅಂತ ಹೇಳ್ತಾರೆ. ನಾನು ನೀರನ್ನು ದಾಟಬೇಕೆಂದರೆ ಒಬ್ಬ ನಾವಿಕನನ್ನು ಕರೀತೀನಿ. ಆ ನಾವಿಕ ನನ್ನನ್ನು ದೋಣಿಯಿಂದ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಕರೆದೊಯ್ತಾನೆ. ಆ ಸೇವೆಗೆ ಆ ನಾವಿಕನಿಗೆ ನಾನು 4 ಆಣೆ ಕೊಡುತ್ತೇನೆ. ಹಾಗಾದರೆ ನಿಮ್ಮ 20 ವರ್ಷಗಳ ಕಾಲ ತಪಸ್ಸು 4 ಆಣೆಯಾದವೇ ಅಂತ ಹೇಳ್ತಾರೆ. ಆಗ ಆ ಯೋಗಿಗೆ ತನ್ನ ತಪ್ಪಿನ ಅರಿವು ತನಗಾಗುತ್ತದೆ. ಈ ಕಥೆಯಿಂದ ನಾವೇನು ತಿಳ್ಕೊಬೇಕಪ್ಪ ಅಂತಂದರೆ, ಚಮತ್ಕಾರಗಳನ್ನು ಮಾಡುವುದೇ ಯೋಗಿಗಳ ಲಕ್ಷಣವಲ್ಲ. ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ಕಥೆಯೊಂದಿಗೆ ನಾವೆಲ್ಲರೂ ಸಿಗೋಣ. ಅಲ್ಲಿವರೆಗೂ PMC ಕನ್ನಡ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.